ಸರ್ ಇದು HIV ಕಟಿಂಗ್ ಶಾಪಲ್ಲಿ ಕಟಿಂಗ್ ಮಾಡ್ಬೇಕಾದ್ರೆ ಬ್ಲಡ್ ಏನಾದ್ರೆ ಬರುತ್ತಾ? ಈಗ ಒಬ್ಬ ಮನುಷ್ಯನಿಗೆ HIV ಇದೆ. ಬಾರ್ಬರು ಕೂದಲು ಕಟ್ ಮಾಡೋದಷ್ಟೇ ಅಲ್ಲ, ಚರ್ಮನೂ ಕಟ್ ಮಾಡಬೇಕು. ಆ ಚಾಕುನಲ್ಲಿ ರಕ್ತ ಉಳಿಬೇಕು. ಅವನು ಹೋದ, ಇನ್ನೊಬ್ಬ ಬಂದ, ಅವನಿಗೂ ಕಟ್ ಮಾಡಬೇಕು, ರಕ್ತ ಬರಬೇಕು. ರಕ್ತದಿಂದ ರಕ್ತಕ್ಕೆ ಹೋಗುತ್ತೆ ಹೊರತು ದೇಹದ ಹೊರಗೆ HIV ಬದುಕಿ ಉಳಿಯೋದಕ್ಕೆ ಸಾಧ್ಯವಿಲ್ಲ. ಎಷ್ಟೊತ್ತಿರುತ್ತೆ ಸರ್ ಆ ಬ್ಲಡ್? ಸೆಕೆಂಡ್ಸ್ಗಳು. ಅಂದ್ರೆ ಈಗ ಒಬ್ಬ ವ್ಯಕ್ತಿ ಅಲ್ಲ, ಈಗ ರಕ್ತ ಗಟ್ಟಿ ಆಗ್ಬಿಟ್ರೆ ಮುಗೀತದು, ಹೋಗಲ್ಲ, ಏನಾಗಲ್ಲ. ನೇರ ಬಿಸಿಲು, ಹೊರಗಡೆ ಬೆಳಕು, ಇವೆಲ್ಲಾನು ಇರುತ್ತೆ. ದೇಹದ ಹೊರಗೆ ಬದುಕಿ ಉಳಿಯೋದು ಬಹಳ ಅಲ್ಪ ಕಾಲ. ಅದು ದ್ರವ ರೂಪದಲ್ಲಿದ್ರೆ ಬ್ಲಡ್, ಬ್ಲಡ್ನು ಅಷ್ಟೇನೆ. ಬ್ಲಡ್ ತಗೊಂಡ್ರು, ಬ್ಲಡ್ ಕೊಟ್ಟರು ನೇರವಾಗಿ. ಕಲುಷಿತವಾದಂಥ ಸಿರಿಂಜು, ಸೂಜಿ, ಅದು ಅಷ್ಟೇನೆ ಬಹಳ ಕಡಿಮೆ. 90% ಲೈಂಗಿಕ ಸಂಪರ್ಕದಿಂದ. 90 ಅಲ್ಲ, ಸಿರಂಜು HIV ಪೇಷಂಟ್ಗೆ ಇಂಜೆಕ್ಷನ್ ಕೊಟ್ಟಿರ್ತಾರೆ. ಸಿರಂಜಲ್ಲಿ HIV ಪೇಷಂಟ್ ಇಂಜೆಕ್ಷನ್ ಕೊಟ್ಟಿರ್ತಾರೆ ಬೈ ಮಿಸ್ಟೇಕ್. ಅದೇ ಸಿರಂಜ್ ಇವ್ರಿಗೆ ಬಳಸೋದಿಲ್ಲ. ಆ ಸಾಧ್ಯತೆ ಇತ್ತೇನೋ. ಆದರೆ ಈಗ ಡಿಸ್ಪೋಸಬಲ್ ಸಿರಿಂಜ್ ನೀಡ್ಲು ಅದು ಎಷ್ಟು ಚೀಪ್ ಆಗಿದೆ. ಎಲ್ಲ ಕಡೆನೂ ಡಿಸ್ಪೋಸಬಲ್ ಸಿರಿಂಜು ನೀಡ್ಲು. ಒಬ್ಬ ಮನುಷ್ಯನಿಗೆ ಡಿಸ್ಪೋಸಬಲ್ ಸಿರಿಂಜಲ್ಲಿ ಇಂಜೆಕ್ಷನ್ ಕೊಟ್ಟರು, ಆ ನೀಡಲ್ನ ಕಟ್ ಮಾಡಿದ್ರು, ಬಿಸಾಕ್ಬಿಟ್ರು. ಈ ರೀತಿ ಕೆಲವು ವರ್ಷಗಳ ಹಿಂದೆ ಸಿರಿಂಜು, ಗ್ಲಾಸ್ ಸಿರಿಂಜು ನೀಡ್ಲು ಒಬ್ಬರನ್ನ ಕೊಡೋದು, ಆಮೇಲೆ ನೀರಲ್ಲಿ ಒಂದ್ಸರಿ ಗನ್ನೋದು, ತಿರ್ಗಾ ಇನ್ನೊಬ್ಬನಿಗೆ ಇನ್ನು ಇಂಜೆಕ್ಷನ್ ಕೊಡೋದು. ಅದು ಸಹ ಬಿಸಿನೀರಲ್ಲಿ ಒಂದ್ಸಲ ರಿನ್ಸ್ ಮಾಡಿದ್ರೆ ಬೇರೆ ಕಾಯಿಲೆಗಳು, ಬೇರೆ ಬ್ಯಾಕ್ಟೀರಿಯಾಗಳು, ಬೇರೆ ವೈರಸ್ಸು. ಆದರೆ HIV ಅತ್ಯಂತ ಸೂಕ್ಷ್ಮ ಟೆಂಪ್ರೇಚರ್. ಬಿಸಿನೀರಲ್ಲಿ, ಕುದೀತಾ ಇರೋ ನೀರಲ್ಲಿ ಅದು ಬದುಕಿ ಉಳಿಯೋದಕ್ಕೆ ಸಾಧ್ಯವೇ ಇಲ್ಲ. 1 ಸೆಕೆಂಡೂ ಜಾಸ್ತಿ ಟೈಮ್ ಆಯಿತು, ಭಾಳ ಬೇಗನೆ ಅದು ನಾಶ ಆಗ್ಬಿಡುತ್ತೆ ದೇಹದೊಳಗೆ. 99% ಅದು ಹರಡ್ತಾ HIV ಹರಡ್ತಾ ಇರೋದು ಲೈಂಗಿಕ ಸಂಪರ್ಕದಿಂದ.